battle of mischievous behavior has started again at Government Pre-University College in Kanakagiri town of Koppal district. Lewd and obscene writings on the wall of the college targeting female students at the Government Pre-University College has surfaced. This isn't the first time female students have been targeted. Minor girls were targeted too, who study in the same school. Obscene content were added against their names on the walls of the college. Obscene and lewd writing on the wall led to the female students crying, and constant eve-teasing has taken a toll on students' psyche as well. Some parents of both male and female students rather prefer they stay home instead of coming to the college. Students from across the districts who study in this college need protection from such atrocities. This incident has rattled the entire Kanakagiri town and the surrounding rural areas. Police haven't been able to find the culprit, and this incident has occurred several times in the past year. A case has been registered on July 10th, and Kanakagiri police are investigating the incident. ಕೆಪಿ ಶಾಲಾ ಆವರಣದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಗೋಡೆಗಳ ಮೇಲೆ ಇತ್ತೀಚೆಗೆ ಕೆಲವೊಂದು ಶಾಲೆಯ ವಿದ್ಯಾರ್ಥಿನಿಯರ ಹೆಸರುಗಳನ್ನು ಅಶ್ಲೀಲವಾಗಿ ಬರೆಯೋದ್ರ ಮುಖಾಂತರ ನಮ್ಮ ಶಾಲೆಯ ಒಂದು ಗೌರವವನ್ನು ಇಲ್ಲಿ ಹಾಳು ಮಾಡಲಾಗ್ತಾ ಇದೆ. ಪ್ರಾಯಶಃ ಅವರ ಉದ್ದೇಶ ಏನೇ ಇದ್ದರೂ ಕೂಡ ಅವರು ಈ ಶಾಲೆ ಎನ್ನುವಂತಹ ದೇವಾಲಯದಲ್ಲಿ ಮಾತ್ರ ಇದನ್ನು ಮಾಡಬಾರ್ದು. ಇದು ಬಹಳ ಹೇಯಕರವಾದಂಥ ಕೃತ್ಯ. ಯಾಕಂದರೆ ಇಲ್ಲಿ ಬಹಳಷ್ಟು ಚಿಕ್ಕ ಮಕ್ಕಳಿಂದ ಪ್ರೌಢ ವಯಸ್ಸಿಗೆ ಬಂದಿರತಕ್ಕಂತಹ ವಿದ್ಯಾರ್ಥಿನಿಯರು ಇಲ್ಲಿ ಬರ್ತಾರೆ. ಈ ರೀತಿಯಾಗಿ ಅಶ್ಲೀಲತೆಯನ್ನು ಬಹಿರಂಗವಾಗಿ ತೋರ್ಪಡಿಸಿದರೆ ಆ ಮಕ್ಕಳ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಇದಲ್ಲದೆ ಈಗ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲಿಕ್ಕೆ ಹಿಂಜರಿಯುವಂತಹ ಮನಸ್ಥಿತಿ ಅವ್ರದ್ದಾಗ್ತದೆ. ಹೀಗಾಗಿ ಇಲ್ಲಿ ಕಲಿಕೆಯ ವಾತಾವರಣ ಹದಗೆಟ್ಟು ಹೋಗಿ ಶಿಕ್ಷಕ ಮತ್ತು ಮಕ್ಕಳ ಮತ್ತು ಪಾಲಕರ ನಡುವೆ ಒಂದು ಕಂದಕ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಲ್ರೆಡಿ ನಾವು ಪೊಲೀಸ್ ಇಲಾಖೆಗೆ ನಮ್ಮ ಮುಖ್ಯ ಗುರುಗಳ ನೇತೃತ್ವದಲ್ಲಿ ಹೋಗಿ ದೂರನ್ನು ಸಲ್ಲಿಸಿದ್ದೇವೆ. ಶಾಲೆ ದೇವಾಲಯ ಇದ್ದಂಗೆ, ಆದರೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಅವರನ್ನು ಶಾಲೆಗೆ ಬರದ ರೀತಿಯಲ್ಲಿ ಅಶ್ಲೀಲವಾಗಿ ನಮ್ಮ ಶಾಲೆಯ ಗೋಡೆಗೆಲ್ಲ ಬರೆದಿದ್ದಾರೆ. ಇದು ತುಂಬ ಖಂಡನೀಯ. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಸರ್ಕಾರ ಕೊಡುತ್ತಿದ್ದಾಗಲೂ ಕೂಡ ಇತರ ವ್ಯಕ್ತಿಗಳು ಈ ಥರ ನಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರಲಿಕ್ಕೆ ಹಂಚ್ಕೋತಿದ್ದಾರೆ ಮತ್ತು ಪಾಲಕರು ಕೂಡ ಅವರನ್ನು ಶಾಲೆಗೆ ಕಳಿಸ್ಲಿಕ್ಕೂ ಹಿಂದೇಟಾಗ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ವಿದ್ಯಾರ್ಥಿನಿಯರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ವಿನಂತಿ. ಸ್ಪೇಸ್ ಇಲಾಖೆಯವರಿಗೆ ಕೂಡ ಇದು ಗಮನಕ್ಕೆ ತಂದಿರ್ತೀವಿ. ಅದಾಗಲೂ ಕೂಡ ಇನ್ನೂ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಶಾಲೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ.